ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದರ್ಶನ್ ಅವರಿಗೆ ಜಾಮೀನು ಕೊಡಬೇಕು ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿರುವಂತ ಲೋಪಗಳನ್ನ ಎತ್ತಿ ತೋರಿಸಿದ್ದಾರೆ. 9ನೇ ತಾರೀಕು PSI ಪ್ರದೋಷ್ ಕಾಲ್ ಮಾಡಿದ್ರು. PSI ವಿನಯ್ಗೆ ಪ್ರದೋಷ್ ಕಾಲ್ ಮಾಡ್ತಾರೆ. ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಎಲ್ಲವೂ ಕೂಡ ಕಳುಹಿಸಲಾಗಿದೆ. ಯಾಕೆ ಅವತ್ತೇ ಅರೆಸ್ಟ್ ಮಾಡ್ಬೋದಿತ್ತಲ್ಲ, 4 ದಿನ ಬಿಟ್ಟು ಯಾಕೆ ಎಲ್ಲವೂ ಕೂಡ ಮಾಡಿದ್ದು? ಅಂದ್ರೆ ಇಲ್ಲಿ ಬೇರೆ ಏನೇನೋ ಪ್ಲಾನ್ ಆಗಿದೆ ಅಂತೇಳಿ ಈಗ ತಮ್ಮ ಪ್ರಬಲವಾದಂತ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ವಿನಯ್ ಹಾಗೂ ಪ್ರದೋಷ್ ಅವರಿಬ್ರು ಕೂಡ ಚಾಟಿಂಗ್ ಅನ್ನ ಮಾಡಿದ್ರು. ಆ ವಾಟ್ಸಪ್ ಚಾಟ್ ಸಮೇತವಾಗಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿತ್ತು. ಯಾಕೆ ಕೊಡಬೇಕು ಜಾಮೀನು ಅಂತ ಹೇಳಿ ಅವರು ವಾದವನ್ನ ಮಂಡಿಸ್ತಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ವಿಡಿಯೋ ಸಬ್ ಇನ್ಸ್ಪೆಕ್ಟರ್ಗೆ ಹೇಗೆ ಸಿಕ್ತು? ಬೆಂಗಳೂರಿನಿಂದ ಹೊರಗೆಲ್ಲೋ ಇದ್ದಂತ PSIಗೆ ಹೇಗಪ್ಪ ಸಿಕ್ಕಿದೆ? ಇದನ್ನ ಅವ್ರಿಗೆ ಸಿಗ್ತಾ ಇದ್ದಂತೆ ಪೊಲೀಸರು ಕಳಿಸ್ಬೇಕಿತ್ತು. ಆದ್ರೆ ಪ್ರದೋಷ್ನಿಂದ ಸಿಕ್ತು ಅಂತ ದಾಖಲಿಸಿದ್ದಾರೆ. PSIಗೆ ವಿಚಾರ ಮೊದಲೇ ಗೊತ್ತಿತ್ತಲ್ವಾ? ಆದ್ರೂ ಯಾಕೆ ಅವ್ರು ಸುಮ್ಮನೆ ಇದ್ರು? ಏನ್ ಕಾರಣ? 12ನೇ ತಾರೀಕು ಸ್ಥಳ ಮಹಾಜರಿಗೆ ಹೋಗ್ತಾರೆ. ಯಾಕಷ್ಟು ತಡ? ವಿಡಿಯೋ ಹೇಗೆ ಸಿಕ್ತು ಸಬ್ ಇನ್ಸ್ಪೆಕ್ಟರ್ಗೆ? ಇಲ್ಲಿ ಚಾರ್ಜ್ ಶೀಟ್ ನಲ್ಲಿ ತೋರಿಸ್ತಾರೆ, ಪ್ರದೋಷಿಂದ ನಾವು ವಶಪಡಿಸ್ಕೊಂಡ್ವಿ ವಿಡಿಯೋವನ್ನ ಅಂತೇಳಿ. PSI ಗೊತ್ತಿದ ಮೇಲೆ ಯಾಕೆ ಅದನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಿಲ್ಲ? ಎಲ್ಲವೂ ಕೂಡ ಇಲ್ಲಿ ನೋಡಿ, ವಿನಯ್ ಸಬ್ ಇನ್ಸ್ಪೆಕ್ಟರ್ ಹಾಗೆ ಪ್ರದೋಷ್ ಆರೋಪಿ ನಡುವಿನ ಚಾಟ್ ಎಲ್ಲವೂ ಕೂಡ ಈಗ ಉಲ್ಲೇಖ ಆಗುತ್ತಲ್ಲಿ. 100% ಅದನ್ನ ಪ್ರಸ್ತಾಪ ಮಾಡೇ ಮಾಡ್ತಾರೆ. ನೋಡಿ, ಇವತ್ತು ವಾದವನ್ನ ಆಲಿಸಿದ ಬಳಿಕ ನ್ಯಾಯಾಧೀಶರು ಏನು ಮಾಡ್ಬೋದು, ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾವ ನಿಲುವು ಇರುತ್ತೆ, ಅವರ ವಿವೇಚನೆಗೆ ಬಿಟ್ಟಿರುತ್ತೆ. ಮತ್ತೊಂದು ಕಡೆ ಪ್ರಸನ್ನ ಕುಮಾರ್ ಅವರ ವಾದವನ್ನು ಕೂಡ ಆಲಿಸಬೇಕಾಗಿದೆ. ಹೇಳಕ್ಕಾಗಲ್ಲ, ಯಾಕಂದ್ರೆ ಈಗ ಅವರಿಗೆ ದರ್ಶನ್ ಬೆನ್ನು ನೋವಿದೆ, ಸ್ಕ್ಯಾನಿಂಗ್ ಮಾಡಿಸ್ಬೇಕು, ನಂಗೆ ಬಳ್ಳಾರಿನಾಗ ಬೇಡ ಬೆಂಗಳೂರು ಕಳಿಸಿ ಅಂತೇಳಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಡಿಮ್ಯಾಂಡ್ ಇಟ್ಟಿದ್ದಾರೆ. ಈ ವಿಚಾರವನ್ನು ಕೂಡ ಮೇ ಬಿ ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪ ಮಾಡಬಹುದು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್, ಶೆಡ್ನ ಸೆಕ್ಯೂರಿಟಿ ರೂಮ್ CCTVಯ ದಾಖಲೆ ಸಂಗ್ರಹ ಆಗಿದೆ. DVR DFSಗೆ ಕಳಿಸಲಾಗಿದೆ. ಆದ್ರೆ ವಿನಯ್ಗೆ ಆರೋಪಿ CCTV ಕಳಿಸಿದ್ದು ಅಂತಾರೆ. ಶೆಡ್ನ ಸೆಕ್ಯೂರಿಟಿ ರೂಮ್ CCTV ದಾಖಲೆ ಸಂಗ್ರಹಿಸ್ತಾರೆ. DVR ಅನ್ನ DFSಗೆ ಕಳಿಸಲಾಗಿದೆ. ಆದ್ರೆ ವಿನಯ್ಗೆ ಆರೋಪಿ CCTV ಕಳಿಸಿದ್ದು ಅಂತ ಹೇಳಿದ್ದಾರೆ. ಏನಿದು ಇಲ್ಲಿ ಗೊಂದಲ? ಯಾಕೆ ಇಷ್ಟೊಂದು ಗೊಂದಲ ಆಗಿದೆ? ಯಾಕೋ ಚಾರ್ಜ್ ಶೀಟ್ ಮೇಲೆ ಅನುಮಾನ ಬರ್ತಿದೆಯಲ್ಲ ಅಂತ ಅಲ್ಲಿ ವಾದವನ್ನ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು. ಇವೆಲ್ಲ ನೋಡ್ತಾ ಇದ್ರೆ ಅನುಮಾನಗಳು ಬರ್ತಾ ಇದೆ ಅಂತೇಳಿ ಅವರು ಹೇಳ್ತಿದ್ದಾರೆ. CCTV ಫುಟೇಜ್, ಸೆಕ್ಯೂರಿಟಿ ಗಾರ್ಡ್ ರೂಮ್ನಲ್ಲಿದ್ದಂಥ ಒಂದು CCTV ಫುಟೇಜ್, ಅಲ್ಲಿದ್ದಂಥ ದಾಖಲೆಗಳನ್ನು ವಶಪಡಿಸ್ಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. DVR ಅನ್ನು ಕೂಡ ಸೀಸ್ ಮಾಡ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜಿತ್ ಮತ್ತೊಮ್ಮೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಈಗ CCTV ವಿಚಾರವಾಗಿ ಅವರು ಪ್ರಸ್ತಾಪವನ್ನು ಮಾಡಿ ಇಲ್ಲೇನೋ ಗೊಂದಲ ಇದೆ ಅಂತ ಹೇಳ್ತಿದ್ದಾರೆ, ಏನದು? ಖಂಡಿತ ನಾಗೇಂದ್ರ ಬಾಬು, ನೋಡಿ, ಈ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಏನೇನು ತಮ್ಮ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಈ ಪ್ರಕರಣದಲ್ಲಿ CCTV ಫುಟೇಜ್ ಆಗಿರ್ಬೋದು ಅಥವಾ ಮಹಜರಿನಲ್ಲಿ ಸಿಕ್ಕಂಥ ಕೆಲ ಎವಿಡೆನ್ಸ್ಗಳಾಗಿರ್ಬೋದು ಅಥವಾ ಐ ವಿಟ್ನೆಸ್ ಆಗಿರ್ಬೋದು, ಇದೆಲ್ಲವನ್ನ ಪೊಲೀಸರು ಏನು ಕಲೆ ಹಾಕಿದ್ದಾರೆ, ಇದರಲ್ಲಿ ಒಂದು ಸಣ್ಣ ಲೋಪದೋಷ ಆಗಿದ್ದರೂ ಕೂಡ
ಅಥವಾ ಒಂದು ಸಣ್ಣ ಸೂಕ್ಷ್ಮತೆ ಸಿ ವಿ ನಾಗೇಶ್ ಅವರಿಗೆ ಸಿಕ್ಕಿದ್ರೂ ಕೂಡ ಅದನ್ನ ಬಿಡಲಿಲ್ಲ. ನೋಡಿ CCTV ವಿಜುವಲ್ ಅನ್ನ ಇವರಲ್ಲಿ ಪ್ರಸ್ತಾಪ ಮಾಡ್ತಾ ಇಲ್ಲಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾರೆ. ನೋಡಿ, ಶೆಡ್ನ ಸೆಕ್ಯೂರಿಟಿ ರೂಮ್ ಬಳಿಯಿಂದ CCTV DVR ಅನ್ನ FSLಗೆ ಕಳುಹಿಸಿದ್ದಾರೆ. ಆದ್ರೆ ವಿನಯ್ಗೆ ಆರೋಪಿ CCTV ಕಳುಹಿಸಿದ್ದ ಅಂತಾರೆ. ನೋಡಿ, ಎಷ್ಟು ಗೊಂದಲ ಇದೆ ಇವ್ರ ಹೇಳಿಕೆಯಲ್ಲಿ ಅನ್ನೋದನ್ನ ಹೇಳೋ ಮೂಲಕ ಒಂದು ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಸಿ ವಿ ನಾಗೇಶ್ ಅವರು ಹೌದು ಹಿಂಗೂ ಆಗಿರ್ಬಹುದಲ್ಲ ಅನ್ನೋ ರೀತಿಯಲ್ಲಿ ಸಿ ವಿ ನಾಗೇಶ್ ಅವರು ಅಲ್ಲಿ ನ್ಯಾಯಾಧೀಶರ ಮುಂದೆ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಹಾಗಿದ್ರೆ ಆ CCTV ದೃಶ್ಯ ಹೇಗೆ ಬಂತು? ಇದು ಪೊಲೀಸರ ಪ್ರೀ ಪ್ಲಾನ್ ಅಲ್ವಾ? ಇದು ಪ್ಲಾಂಟ್ ಮಾಡಿದ್ದಲ್ವಾ? ಮೊದಲೇ ಇವರು ಕ್ರೈಮ್ ಸೀನ್ಗಳನ್ನು ಇವರು ಮೊದಲೇ ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಬೇಕಾದಂತೆ ಇವರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಲ್ವಾ? ಇದನ್ನೇ ಹೇಗೆ ಚಾರ್ಜ್ ಶೀಟ್ನಲ್ಲಿ ಹಿಂಗಾಗಿದೆ ಅಂತೇಳಿ ನಾವು ಜಡ್ಜ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಸೆಕ್ಯೂರಿಟಿ ಗಾರ್ಡ್ ತನ್ನ ಹೇಳಿಕೆಯಲ್ಲಿ ಹೇಳ್ತಾನೆ, 9ನೇ ತಾರೀಕು ಪೊಲೀಸರು ಬಂದು ನನ್ನನ್ನು ಕಳಿಸಿದ್ರು ಅಂತ ಹೇಳ್ತಾನೆ. ನೋಡಿ, ಎಷ್ಟು ಒಂದೊಂದು ಪಾಯಿಂಟನ್ನು ಕೂಡ 164 ಹೇಳಿಕೆಯಲ್ಲಿ ಆ ಸೆಕ್ಯೂರಿಟಿ ಗಾರ್ಡ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅವನು ಹೇಳಿದಂಥ ಒಂದೊಂದು ಮಾತನ್ನು ಕೂಡ ಇಲ್ಲಿ ಸಿ ವಿ ನಾಗೇಶ್ ಅವರು ಉಲ್ಲೇಖ ಮಾಡ್ತಾರೆ. ಮತ್ತೆ ಆತನ ಹೇಳಿದಂಥ ಮಾತು ಇವರು ಕ್ರೈಮ್ ಸೀನನ್ನು ಸೃಷ್ಟಿ ಮಾಡಿರೋದು, ಅದ್ರ ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ದಾಖಲಾದಂಥ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳು ಅದೆಲ್ಲವನ್ನು ಕೂಡ ತಾಳೆ ಹಾಕಿ ನೋಡಿದಾಗ ಇದು ಪ್ರೀ ಪ್ಲಾನ್ಡ್ ಅನ್ನೋದು ಗೊತ್ತಾಗುತ್ತೆ, ಇದು ಪ್ಲಾಂಟ್ ಅನ್ನೋದು ಗೊತ್ತಾಗುತ್ತೆ. ಪೊಲೀಸರು ತಮಗೆ ಹೇಗೆ ಬೇಕೋ ಹಾಗೆ ಚಾರ್ಜ್ ಶೀಟನ್ನು ಹಾಕಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ನ್ಯಾಯಾಧೀಶರಿಗೆ ಇಲ್ಲಿ ಮನವರಿಕೆ ಮಾಡೋ ಕೆಲಸವನ್ನು ಅಥವಾ ಮನವರಿಕೆ ಮಾಡೋ ಪ್ರಯತ್ನವನ್ನು ಸಿ ವಿ ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ಸಿ ವಿ ನಾಗೇಶ್ ಅವರು ಇಂಥ ಕೇಸಲ್ಲಿ ಬಹಳ ನೋಡಿದ್ದಾರೆ. ಮತ್ತು ಈ ರೀತಿಯ ಬಹಳ ಸೂಕ್ಷ್ಮವಾದಂಥ ಬಹಳ ಗಂಭೀರವಾದಂಥ ಪ್ರಕರಣಗಳಲ್ಲಿ ಎಂಥ ಪಾಯಿಂಟನ್ನು ರೈಸ್ ಮಾಡಿದರೆ ಅದರಿಂದ ಬೇಲ್ ಆಗುವಂಥ ಸಾಧ್ಯತೆಗಳಿರುತ್ತೆ, ಪಾಸಿಬಿಲಿಟೀಸ್ ಇರುತ್ತೆ ಅನ್ನೋದರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಆ ಕಾರಣದಿಂದ ಈ ನಾಗೇಶ್ ಅವರು ಇದವನ್ನ ಈಗ ಪಾಯಿಂಟ್ ಮಾಡಿ ನ್ಯಾಯಾಧೀಶರ ಮುಂದೆ ಮಂಡಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಓಕೆ ರಂಜಿತ್, ಹಾಗಾದ್ರೆ ಈಗ ಪ್ರಮುಖವಾಗಿ ಏನಾಗ್ಬೋದು ಅಂತೇಳಿ ಕುತೂಹಲ ಅಂತೂ ಇದೆ ಪ್ರತಿಯೊಬ್ಬ ಅಭಿಮಾನಿಗಳಲ್ಲೂ ಕೂಡ. ನೋಡಿ, ಈಗಲೇ ಹೇಳ್ತೀನಿ ಏನಾಗಬಹುದು. ಒಂದು, ನ್ಯಾಯಾಧೀಶರು ಜಾಮೀನು ಕೊಡ್ಬೋದು ಅಥವಾ ವಿಚಾರಣೆನ ಮುಂದೂಡ್ಬೋದು, ತೀರ್ಪನ್ನು ಕಾಯ್ದಿರಿಸ್ಬೋದು, ಅಥವಾ ಪ್ರಸನ್ನ ಕುಮಾರ್ ಅವರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಪ್ರತಿವಾದವನ್ನು ಆಲಿಸಿದ ಬಳಿಕ ನೋಡೋಣ ಅಂತ ಹೇಳ್ಬೋದು. ಇವು 4ರಲ್ಲಿ ಏನಾದರೂ ಒಂದು ಹಾಕ್ಬೋದು. ಅವರಿಗೆ ಬೆನ್ನು ನೋವಿದೆ, ಯಾವುದೇ ರೀತಿಯಾದಂಥ ಸಾಕ್ಷ್ಯಗಳನ್ನು ನಾಶ ಮಾಡುವಂಥ ಪ್ರಯತ್ನವನ್ನು ಪಡೋದಿಲ್ಲ ಅನ್ನೋ ಆಧಾರದಲ್ಲಿ ಅವರಿಗೆ ಜಾಮೀನು ಕೊಟ್ಟರು ಕೊಡ್ಬೋದು, ಹೇಳೋಕ್ಕಾಗಲ್ಲ. ಯಾಕೆಂದರೆ ಬೆನ್ನು ನೋವಿದೆ, 10 ದಿನದಿಂದ ಅವರು ಟ್ಯಾಬ್ಲೆಟನ್ನು ತಗೊಳ್ತಿದ್ದಾರೆ ಎನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಇರುವಂಥದ್ದು. ರಂಜಿತ್, ಇಲ್ಲಿ ಪ್ರಮುಖವಾದಂಥ ಪ್ರಶ್ನೆ ಏನಂತಂದರೆ, ಸಿ ವಿ ನಾಗೇಶ್ ಅವರು ಇಷ್ಟು ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡ್ತಿದ್ದಾರೆ ಅಂತಂದರೆ ಇನ್ನು ಪ್ರತಿವಾದ ಹೇಗಿರುತ್ತೆ, ಕೌಂಟರ್ ಕೊಡೋದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಹೇಗೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ, ಅದು ಕೂಡ